ವಿದ್ಯಾರ್ಥಿಗಳ ಇಂದಿನ ವಿಡಿಯೋಗಳಲ್ಲಿ ನಾವು 2 ಮಾರ್ಕ್ಸ್‌ನ ಅಷ್ಟು ಕ್ವೆಶ್ಚನ್ ಅನ್ನು ತಗೊಂಡಿದ್ವಿ. ಅದರ ಮುಂದುವರೆದಿರ್ತಕ್ಕಂಥ ಭಾಗವನ್ನು ನಾನು ತಗೊಂಡಿದ್ದೀನಿ. ಇಲ್ಲಿ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವಯರ್ ಪ್ಲಸ್ 7x ಪ್ಲಸ್ 10 ಈ ಬಹುಪದೋಕ್ತಿಯ ಶೂನ್ಯತೆಗಳನ್ನು ಕಂಡುಹಿಡಿಯಿರಿ ಹಾಗೂ ಶೂನ್ಯತೆಗಳು ಮತ್ತು ಅವುಗಳ ಸಹಗುಣಕಗಳ ನಡುವಿನ ಸಂಬಂಧವನ್ನು ತಾಳಿ ನೋಡಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಮೊದಲನೇದಾಗಿ ನಾವು ಬಹುಪದೋಕ್ತಿಯ ಶೂನ್ಯತೆಗಳನ್ನು ಕಂಡುಹಿಡ್ಕೋಬೇಕು. ಕೊಟ್ಟಿರ್ತಕ್ಕಂಥ ನಮಗೆ ಬಹುಪದೋಕ್ತಿ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವಯರ್ ಪ್ಲಸ್ 7x ಪ್ಲಸ್ 10 ಇದು ಕೊಟ್ಟಿರ್ತಕ್ಕಂಥದ್ದು. ಇದನ್ನು ನಾವು ಮೊದಲನೇದಾಗಿ ಎ ಬೆಲೆ 1, ಬಿ ಬೆಲೆ 7, ಸಿ ಬೆಲೆ 10 ಅಂದರೆ ಅಪವರ್ತನ ಕ್ರಮದಿಂದ ಈ ಶೂನ್ಯತೆಗಳನ್ನು ಕಂಡುಹಿಡ್ಕೋಬೇಕು. ಇದರಲ್ಲಿ 7x ಇರ್ತಕ್ಕಂಥದ್ದನ್ನು ನಾವು 5x ಪ್ಲಸ್ 2x ಅಂತ ಬರ್ಕೋಬೋದು. ಏಕೆಂದರೆ 10 ಇದೆ, 5 2 10, 5 ಪ್ಲಸ್ 2 ಅಂದರೆ 7 ಆಗ್ತಕ್ಕಂಥದ್ದು. ಹಾಗಾಗಿ ಎಕ್ಸ್ ಸ್ಕ್ವಯರ್ ಪ್ಲಸ್ 7x ಅನ್ನು 5x ಪ್ಲಸ್ 2x ಪ್ಲಸ್ 10 ಅಂತ ತಗೊಳ್ಳೋಣ. ಎಕ್ಸ್ ಕಾಮನ್ ತೆಗೆಯೋಣ, ಎಕ್ಸ್ ಪ್ಲಸ್ 5 ಪ್ಲಸ್ 2 ಕಾಮನ್ ತಗೊಳ್ಳೋಣ, ಎಕ್ಸ್ ಪ್ಲಸ್ 5. ಹಾಗೆಯೇ ಶೂನ್ಯತೆಗಳು ಬೇಕಿರೋದ್ರಿಂದ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ 5 ಇಂಟು ಎಕ್ಸ್ ಪ್ಲಸ್ 2 ಇದನ್ನು 0 ಮಾಡ್ಕೊಳ್ಳೋಣ. ಎಕ್ಸ್ ಪ್ಲಸ್ 5 ಇಸ್ ಈಕ್ವಲ್ ಟು 0, ಎಕ್ಸ್ ಪ್ಲಸ್ 2 ಇಸ್ ಈಕ್ವಲ್ ಟು 0. ಅಲ್ಲಿಗೆ ಎಕ್ಸ್ ಪ್ಲಸ್ 5 ಇಸ್ ಈಕ್ವಲ್ ಟು 0, ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ 5. ಎಕ್ಸ್ ಪ್ಲಸ್ 2 ಇಸ್ ಈಕ್ವಲ್ ಟು 0, ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ 2. ಅಲ್ಲಿಗೆ ಶೂನ್ಯತೆಗಳು ನಮಗೆ ಒಂದು ಮೈನಸ್ 5 ಆಯಿತು, ಇನ್ನೊಂದು ಮೈನಸ್ 2 ಆಯಿತು. ಹಾಗೆಯೇ ನಮಗೆ ಇನ್ನೊಂದು ಏನು ಕೇಳಿದ್ದಾನೆ, ಶೂನ್ಯತೆಗಳನ್ನು ಕಂಡುಹಿಡಿದಾದ್ಮೇಲೆ ಅವುಗಳ ಸಹಗುಣಕಗಳು ಅಂದರೆ ಎಕ್ಸಿನ ಬೆಲೆ ಎಕ್ಸ್ ಇಸ್ ಈಕ್ವಲ್ ಟು 1 ಇದೆ, ಬಿನ ಬೆಲೆ 7 ಇದೆ, ಸಿನ ಬೆಲೆ 10 ಇದೆ. ಈ ಸಹಗುಣಕಗಳನ್ನು ಮತ್ತು ಬಂದಿರತಕ್ಕಂಥ ಶೂನ್ಯತೆಗಳನ್ನು ಇವೆರಡನ್ನೂ ಕೂಡ ನಾವು ತಾಳೆ ನೋಡ್ತಕ್ಕಂಥದ್ದು. ಹಾಗಾಗಿ ಮೊದಲನೇದಾಗಿ ಶೂನ್ಯತೆಗಳ ಮೊತ್ತ ಅಂದರೆ ಆಲ್ಫಾ ಪ್ಲಸ್ ಬೀಟಾ ಇಸ್ ಈಕ್ವಲ್ ಟು ಮೈನಸ್ ಬಿ ಬೈ ಎ ಆಗುತ್ತೆ. ಇಲ್ಲಿ ನಮಗೆ ಶೂನ್ಯತೆಗಳ ಮೊತ್ತವನ್ನು ತಗೊಂಡ್ರೆ ಈ ಮೈನಸ್ 5 ಏನಿದೆಯೋ ಇದು ಆಲ್ಫಾ, ಮೈನಸ್ 2 ಏನಿದೆಯೋ ಇದು ಬೀಟಾ. ಅಲ್ಲಿಗೆ ಬೆಲೆಯನ್ನು ನಾವು ತಗೊಳ್ಳೋದಾದ್ರೆ ಆಲ್ಫಾ ಪ್ಲಸ್ ಬೀಟಾ ಮೈನಸ್ 5 ಪ್ಲಸ್ ಇದೆ, ಆದರೆ ಇಲ್ಲಿ ಮೈನಸ್ ಇರೋದ್ರಿಂದ ಪ್ಲಸ್ ಇಂಟು ಮೈನಸ್ ಮೈನಸ್ 10 ಇಸ್ ಈಕ್ವಲ್ ಟು 2. ಹಾಗೆಯೇ ಮೈನಸ್ ಬಿ ಇಲ್ಲಿ 7 ಇದೆ, ಮೈನಸ್ ಆಫ್ 7, ಎ ಬೆಲೆ 1. ಅಲ್ಲಿ ಎರಡನ್ನೂ ಕೂಡಿದರೆ ಮೈನಸ್ 7 ಇಸ್ ಈಕ್ವಲ್ ಟು ಮೈನಸ್ 7, 1ರಿಂದ ಡಿವೈಡ್ ಮಾಡಿ. ಹಾಗೆಯೇ ಶೂನ್ಯತೆಗಳ ಗುಣಲಬ್ಧವನ್ನು ತಗೊಂಡ್ರೆ ಆಲ್ಫಾ ಬೀಟಾ ಇಸ್ ಈಕ್ವಲ್ ಟು ಸಿ ಬೈ ಎ. ಆಲ್ಫಾ ಮೈನಸ್ 5, ಬೀಟಾ ಮೈನಸ್ 2, ಸಿ ಬೆಲೆ 10 ಬೈ 1, ಮೈನಸ್ ಇಂಟು ಮೈನಸ್ ಪ್ಲಸ್, 5 2 10 ಇಸ್ ಈಕ್ವಲ್ ಟು 10. ಅಲ್ಲಿಗೆ ನಮಗೆ ಬರ್ತಕ್ಕಂಥ ಶೂನ್ಯತೆಗಳ ಗುಣಲಬ್ಧ ಮತ್ತು ಮೊತ್ತ ಹಾಗೆಯೇ ಸಹಗುಣಕಗಳ ಸಂಬಂಧ ಎರಡೂ ಕೂಡ ಸಮನಾಗಿರ್ತಕ್ಕಂಥದ್ದು. ನೆಕ್ಸ್ಟ್ ಕ್ವಶನ್ ತಗೊಳ್ಳೋಣ. ಇದರಲ್ಲಿ ನೆಕ್ಸ್ಟ್ ಕ್ವಶನ್ನಲ್ಲಿ ಪ್ರಮೇಯ ಕೊಟ್ಟಿದ್ದಾನೆ. ವೃತ್ತದ ಮೇಲಿನ ಯಾವುದೇ ಬಿಂದುವಿನಲ್ಲಿ ಎಳೆದ ಸ್ಪರ್ಶಕವು ಸ್ಪರ್ಶ ಬಿಂದುವಿನಲ್ಲಿ ಎಳೆದ ತ್ರಿಜ್ಯಕ್ಕೆ ಲಂಬವಾಗಿರುತ್ತದೆ ಎಂದು ಸಾಧಿಸಿ ಅಂತ ಕೊಟ್ಟಿದ್ದಾನೆ. ಹಾಗಾಗಿ ಇದನ್ನು ತಗೊಂಡ್ರೆ ವೃತ್ತದ ಮೇಲಿನ ಯಾವುದೇ ಬಿಂದುವಿನಲ್ಲಿ ಎಳೆದ ಸ್ಪರ್ಶಕ, ನಾನಿಲ್ಲಿ ಸ್ಪರ್ಶಕವನ್ನು ಹೇಳ್ಕೊಂಡಿದ್ದೀನಿ. ಇದು ನಮಗೆ ಕೊಟ್ಟಿರ್ತಕ್ಕಂಥ ಬೆಲೆಯನ್ನು ತಗೊಳ್ಳೋದಾದರೆ ಸ್ಪರ್ಶಕದ ಉದ್ದ ಏನಿದೆಯೋ ಇದು
ಪಿ ಇರ್ತಕ್ಕಂಥದ್ದು. ಈ ಸ್ಪರ್ಶಕವನ್ನು ನಾವು ತಗೊಳ್ಳೋಣ. ಪಿ ಹಾಗೆಯೇ ಇಲ್ಲಿ ಬರ್ತಕ್ಕಂಥ ಎಕ್ಸು ಮತ್ತು ವೈ. ಯಾವುದೇ ಬಿಂದುವಿನಲ್ಲಿ ಎಳೆದ ಸ್ಪರ್ಶಕ ಇರ್ತಕ್ಕಂಥದ್ದು ಪಿ. ಸ್ಪರ್ಶ ಬಿಂದುವಿನಲ್ಲಿ ಪಿ ನಲ್ಲಿ ಏನು ಕೊಟ್ಟಿರ್ತಕ್ಕಂಥದ್ದು ಎಳೆದ ತ್ರಿಜ್ಯಕ್ಕೆ ಅಂದ್ರೆ ನಾವಿಲ್ಲಿ ತ್ರಿಜ್ಯವನ್ನು ಓ ಅಂತ ಇಟ್ಕೊಳ್ಳೋಣ. ಇದನ್ನ ನೇರವಾಗಿ ಸ್ಪರ್ಶ ಬಿಂದುವಿಗೆ ತಗೊಳ್ಳತಕ್ಕಂಥದ್ದನ್ನು ಮಾಡೋಣ. ಅವಾಗ ನಮಗೆ ಸಿಗ್ತಕ್ಕಂಥದ್ದು ತ್ರಿಜ್ಯ ಇರ್ತಕ್ಕಂಥದ್ದು ಓ ಮತ್ತು ಪಿ ನಲ್ಲಿ ಇದಕ್ಕೆ ಎಳೆದ ತ್ರಿಜ್ಯಕ್ಕೆ ಲಂಬ ಆಗಿರುತ್ತೆ ಅಂತ ಹೇಳಿ ತೋರಿಸಿ ಅಂತ ಕೇಳಿದೆ. ಮೊದಲನೇದಾಗಿ ನಾವು ಕೊಟ್ಟಿರ್ತಕ್ಕಂಥ ದತ್ತಾಂಶಗಳನ್ನು ತಗೊಂಡ್ರೆ ಏನು ಕೊಟ್ಟಿದ್ದಾನೆ ದತ್ತಾಂಶಗಳನ್ನ ಓ ವೃತ್ತ ಕೇಂದ್ರ ಇದೆ. ಪಿ ಬಿಂದುವಿನಲ್ಲಿ ಎಕ್ಸ್ ವೈಯು ಸ್ಪರ್ಶಕವಾಗಿರ್ತಕ್ಕಂಥದ್ದು. ಹಾಗೆಯೇ ಓ ಪಿ ತ್ರಿಜ್ಯ. ನೆಕ್ಸ್ಟ್ ಇಲ್ಲಿ ನಾವು ಕಂಡುಹಿಡಿಯಬೇಕಾಗಿರೋದೇನು ಸಾಧನೀಯವನ್ನು ತಗೊಳ್ಳೋದಾದರೆ ಲಂಬ ಆಗಿರ್ತಕ್ಕಂಥದ್ದು ಅಂದರೆ ಓ ಪಿ ಪರ್ಪೆಂಡಿಕ್ಯುಲರ್ ಟು ಎಕ್ಸ್ ವೈ ಲಂಬ. ಅದರಿಂದ ಒಂದು ರಚನೆಯನ್ನು ಫಸ್ಟ್ ಮಾಡ್ಕೊಳ್ಳೋಣ. ರಚನೆಯನ್ನು ತಗೊಂಡ್ರೆ ಈ ಎಕ್ಸ್ ವೈ ಮೇಲೆ ಈ ಬಿಂದುವನ್ನು ಗುರುತು ಮಾಡ್ಕೊಳ್ಳೋಣ. ಕ್ಯೂ ಬಿಂದುವನ್ನು ಗುರುತಿಸಿ ಓನಿಂದ ಕ್ಯೂಗೆ ನಾವು ರೇಖೆಯನ್ನು ಸೇರಿಸ್ಕೊಳ್ಳೋಣ. ಅಲ್ಲಿಗೆ ನಮಗೆ ಸೇರಿಸಿಕೊಂಡಾಗ ಇಲ್ಲಿ ಓ ಪಿ ಮತ್ತು ಓ ಕ್ಯೂ ಈ ಬಿಂದುವಿನಲ್ಲಿ ನಮಗೇನಾಗುತ್ತೆ ಆರ್ ಬಿಂದುವಿನಲ್ಲಿ ತ್ರಿಜ್ಯವನ್ನು ಛೇದಿಸಿರ್ತಕ್ಕಂಥದ್ದು. ಹಾಗಾಗಿ ಅದನ್ನು ಬರ್ಕೊಳ್ಳೋಣ. ಎಕ್ಸ್ ವೈ ಮೇಲೆ ಪಿ ಬಿಂದುವನ್ನು ಹೊರತುಪಡಿಸಿ ಕ್ಯೂ ಬಿಂದುವನ್ನು ತೆಗೆದುಕೊಳ್ಳಿ. ಹಾಗೆಯೇ ಓ ಕ್ಯೂ ಅನ್ನು ಸೇರಿಸಿ. ಜೊತೆಗೆ ಇದು ವೃತ್ತವನ್ನು ಆರ್ ಬಿಂದುವಿನಲ್ಲಿ ಛೇದಿಸಲಿ. ಇದು ನಾವು ಮಾಡಿಕೊಂಡಿರ್ತಕ್ಕಂಥ ರಚನೆ ಆಗಿರ್ತಕ್ಕಂಥದ್ದು. ಹಾಗಾದರೆ ಸಾಧನೆಯನ್ನು ತಗೊಂಡ್ರೆ ಚಿತ್ರದಿಂದ ತಗೊಂಡ್ರೆ ಓ ಕ್ಯೂ ಅಂತಕ್ಕಂಥದ್ದು ಗ್ರೇಟರ್ ದ್ಯಾನ್ ಓ ಆರ್ ತಗೊಳ್ತಕ್ಕಂಥದ್ದು. ಅಂದರೆ ಓ ಕ್ಯೂ ಅಂತಕ್ಕಂಥದ್ದು ಓ ಆರ್ಗಿಂತಲೂ ಕೂಡ ನಮಗೆ ದೊಡ್ಡದಿರ್ತಕ್ಕಂಥದ್ದು. ಆದರೆ ಓ ಪಿ ಮತ್ತು ಓ ಆರ್ ಇವೆರಡೂ ಕೂಡ ತ್ರಿಜ್ಯಗಳು. ಓ ಪಿ ಅಥವಾ ಓ ಆರ್ ಇಸ್ ಈಕ್ವಲ್ ಟು ಓ ಪಿ ಇವೆರಡೂ ಕೂಡ ತ್ರಿಜ್ಯಗಳು. ಹಾಗಾಗಿ ಓ ಕ್ಯೂ ಅಂತಕ್ಕಂಥದ್ದು ಹಾಗೆಯೇ ಓ ಪಿಗೂ ಕೂಡ ಏನಾಗಿರಬೇಕು ಗ್ರೇಟರ್ ದ್ಯಾನ್ ಆಗಿರಬೇಕು. ಆದರೆ ಪಿ ಬಿಂದುವನ್ನು ಹೊರತುಪಡಿಸಿ ಅದರ ಅರ್ಥ ಏನು ಪಿ ಬಿಟ್ಟರೆ ಇನ್ನು ಉಳಿದಿರ್ತಕ್ಕಂಥ ಯಾವ ಕಡೆಗೆ ನೀವು ರೇಖೆಯನ್ನು ಎಳ್ಕೊಂಡ್ರು ಕೂಡ ಪಿ ಬಿಂದುವಿಗಿಂತಲೂ ಕೂಡ ದೊಡ್ಡದಾಗಿರ್ತಕ್ಕಂಥ ರೇಖೆಗಳೇ ಇರ್ತವೆ. ಅದರಿಂದ ಓ ಪಿ ಅಂತಕ್ಕಂಥದ್ದು ನಮಗೇನಾಗುತ್ತೆ ತ್ರಿಜ್ಯದಲ್ಲಿ ಬಹಳ ಕಡಿಮೆ ಅಳತೆಯನ್ನು ಒಳಗೊಂಡಿರ್ತಕ್ಕಂಥದ್ದು. ಈ ಬಿಂದುವನ್ನು ಹೊರತುಪಡಿಸಿ ಎಕ್ಸ್ ವೈ ಮೇಲಿನ ಎಲ್ಲ ಬಿಂದುಗಳಿಗೂ ಇದು ಅನ್ವಯಿಸುತ್ತೆ. ಅದರಿಂದ ಓ ಬಿಂದುವಿನಿಂದ ಎಕ್ಸ್ ವೈ ಮೇಲಿನ ಇತರ ಬಿಂದುಗಳಿಂದ
ಇತರ ಬಿಂದುಗಳ ದೂರಕ್ಕಿಂತ OP ಕನಿಷ್ಠ ದೂರವನ್ನ ಹೊಂದಿರುತ್ತೆ. ಅದರಿಂದ ಕನಿಷ್ಠ ದೂರ ಹೊಂದಿದೆ ಅನ್ನೋದಾದ್ರೆ therefore OP perpendicular to XY ಆಗ್ತಕ್ಕಂಥದ್ದು. ಇದು ನಮಗೆ ಪ್ರಮೇಯದಲ್ಲಿರ್ತಕ್ಕಂಥದ್ದು, ಬಹಳ ಈಸಿ ಇರ್ತಕ್ಕಂಥದ್ದು. ನೆಕ್ಸ್ಟ್ ಲೆಕ್ಕವನ್ನು ನೋಡೋಣ. ನೆಕ್ಸ್ಟ್ ಲೆಕ್ಕ ಏನಿದೆ, ಇದು ತ್ರಿಕೋನಮಿತಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. cos A by 1 plus sin A plus 1 plus sin A by cos A is equal to 2 secant A ಬರಬೇಕು ಅಂತ ಹೇಳ್ತಾರೆ. ನೋಡೋಣ. ಮೊದಲನೇದು ಆಪ್ಷನ್ ಅನ್ನು ತಗೋಣ. cos A ಡಿವೈಡ್ ಬೈ 1 plus sin A plus 1 plus sin A ಡಿವೈಡ್ ಬೈ cos A. ಇದು ನಮಗೆ ಬೇಕಾಗಿರ್ತಕ್ಕಂಥದ್ದು ಸೀಕೆಂಟ್ ಎ ಆಗಿರೋದ್ರಿಂದ ಇದನ್ನ ಲಾಸ ತಗೊಂಡ್ಬಿಡೋಣ. 1 plus sin A ಮತ್ತು cos A. ಅವಾಗ ಏನಾಯಿತು, 1 plus sin A ಇಂಟು cos A. ಅಲ್ಲಿಗೆ 1 plus sin A 1 plus sin A ಕ್ಯಾನ್ಸಲ್ ಆಗುತ್ತೆ. cos A ಇಂಟು cos A ಅಂದರೆ cos ಸ್ಕ್ವಯರ್ A ಆಗ್ತಕ್ಕಂಥದ್ದು. ಅಲ್ಲಿ cos ಸ್ಕ್ವಯರ್ A ಆದರೆ ಪ್ಲಸ್ ಇಲ್ಲಿಯೂ ಕೂಡ cos A ಕ್ಯಾನ್ಸಲ್ ಆಗುತ್ತೆ. 1 ಪ್ಲಸ್ sin A ಹೋಲ್ ಸ್ಕ್ವಯರ್. ಈಗ ಏನು ಮಾಡೋಣ, 1 ಪ್ಲಸ್ sin A ಸ್ಕ್ವಯರ್ನ A ಪ್ಲಸ್ ಬಿ ಹೋಲ್ ಸ್ಕ್ವಯರ್ ಸೂತ್ರಕ್ಕೆ ಬಿಡಿಸ್ಬಿಡೋಣ. A ಸ್ಕ್ವಯರ್ ಪ್ಲಸ್ ಬಿ ಸ್ಕ್ವಯರ್ ಪ್ಲಸ್ 2 ABಗೆ. ಅಲ್ಲಿಗೆ cos ಸ್ಕ್ವಯರ್ A sin ಸ್ಕ್ವಯರ್ A ಪ್ಲಸ್ 1 ಪ್ಲಸ್ 2 sin A E ಡಿವೈಡ್ ಬೈ 1 ಪ್ಲಸ್ sin A ಇಂಟು cos A. ಅಲ್ಲಿಗೆ ಇಲ್ಲಿ ನಾವು ತಗೊಳ್ಳೋದಾದ್ರೆ sin ಸ್ಕ್ವಯರ್ A ಪ್ಲಸ್ cos ಸ್ಕ್ವಯರ್ A ಇಸ್ ಈಕ್ವಲ್ ಟು 1. ಇದು ನಿತ್ಯ ಸಮೀಕರಣ. ಹಾಗಾಗಿ ಇದಷ್ಟು ಸೇರಿದರೆ ನಮಗೆ ಬರ್ತಕ್ಕಂಥದ್ದು 1 ಬರುತ್ತೆ. 1 ಪ್ಲಸ್ 1 2 sin A ಡಿವೈಡ್ ಬೈ ಇಲ್ಲಿ 1 ಪ್ಲಸ್ sin A ಇಂಟು cos A. 1 ಪ್ಲಸ್ 1 2 ಆಗುತ್ತೆ is equal to 2 ಪ್ಲಸ್ 2 sin A ಡಿವೈಡ್ ಬೈ 1 ಪ್ಲಸ್ sin A ಇಂಟು cos A. ಎರಡನ್ನು ಹೊರಗೆ ತೆಗೆದುಬಿಡೋಣ. 1 ಪ್ಲಸ್ sin A ಡಿವೈಡ್ ಬೈ 1 ಪ್ಲಸ್ sin A ಇಂಟು cos A. ಅಲ್ಲಿಗೆ ನಮಗೇನು ಬಂತು, 1 ಪ್ಲಸ್ sin A 1 ಪ್ಲಸ್ sin A ಕ್ಯಾನ್ಸಲ್ ಇಸ್ ಈಕ್ವಲ್ ಟು ಉಳಿದಿರ್ತಕ್ಕಂಥದ್ದು ಏನು ಉಳಿದಿದೆ, 2 ಬೈ cos A ಉಳಿದಿದೆ. ಈಗ ಇಲ್ಲಿ ನಮಗೆ ಗೊತ್ತಿರೋ ಹಾಗೆ 1 ಪ್ಲಸ್ cos Aನ ಇಲ್ಲಿ ಬರ್ತಕ್ಕಂಥದ್ದು ವಿಲೋಮ ಏನಿದೆಯೋ ಅದು ಸೀಕೆಂಟ್ ಎಗೆ ಸಮ. ಹಾಗಾಗಿ ನಮ್ಮದು ಉತ್ತರ 2 ಇಂಟು ಸೀಕೆಂಟ್ ಎ ಇಸ್ ಈಕ್ವಲ್ ಟು 2 ಸೀಕೆಂಟ್ ಎ. ಇದು ನಮಗೆ ಬೇಕಾಗಿರ್ತಕ್ಕಂಥ ಉತ್ತರ ಆಗಿದೆ. ಇದರಲ್ಲೇ ಇನ್ನೊಂದು ಆಪ್ಷನ್ ಇದೆ, ಇದರ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ಇಷ್ಟನ್ನು ಕೂಡ ತಮಗೆ ತಿಳಿಸ್ಕೊಟ್ಟಿದ್ದೀನಿ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದ.